ಕಾದ ಎಣ್ಣೆಗೆ ಅಕ್ಕಿಯನ್ನು ಹಾಕಿ ಚಮತ್ಕಾರಿ ರಿಸಲ್ಟ್ ನೀವೇ ನೋಡ್ತೀರಾ. ಮೋಟು ಉದ್ದ ಜಡೆ, ಮಾರು ಉದ್ದ ಬೆಳೆಯುತ್ತೆ. ನಮಸ್ಕಾರ ಎಲ್ಲರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಪಚ್ಚ ಕರ್ಪೂರವನ್ನು ತಗೊಂಡಿದ್ದೀನಿ. ಅದನ್ನು ಈಗ ಒಂದು ಬಟ್ಟಲಿಗೆ ಹಾಕ್ಕೊಂಡು ಇದನ್ನು ಕುಟ್ಕೋಬೇಕಾಗತ್ತೆ. ಕುಟ್ಟಿ ನುಣ್ಣಗೆ ಪುಡಿಯನ್ನು ಮಾಡ್ಕೋಬೇಕಾಗತ್ತೆ. ಇದನ್ನು ಪುಡಿ ಮಾಡಿಕೊಂಡ ನಂತರ ಇದರ ಜೊತೆಗೆ ಕೊಬ್ಬರಿ ಎಣ್ಣೆಯನ್ನು ಹಾಕಿಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆಯನ್ನು ಹಾಕಿದ್ಮೇಲೆ ಇದನ್ನು ನೋಡಿ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಸ್ವಲ್ಪ ಇದನ್ನು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಬಿಸಿ ಮಾಡಿದ್ಮೇಲೆ ಇದು ಸ್ವಲ್ಪ ಬೆಚ್ಚಗೆ ಬಿಸಿ ಇದ್ದಾಗಲೇ, ಅಂದರೆ ತುಂಬ ಸುಡುವಾಗ ಅಲ್ಲ, ಬೆಚ್ಚಗೆ ಬಿಸಿ ಇದ್ದಾಗಲೇ ಇದನ್ನು ಗಜಕರ್ಣ, ಹುಳುಕಡ್ಡಿ ಅಥವಾ ಫಂಗಲ್ ಇನ್ಫೆಕ್ಷನ್ ಆಗಿರೋಂಥ ಜಾಗಕ್ಕೆ ಹಚ್ಚಬೇಕಾಗತ್ತೆ. ಈ ಒಂದು ಸಿಂಪಲ್ ಮನೆಮದ್ದನ್ನು ಮಾಡಿ ಬಳಸಿ ನೋಡಿ. ಆದಷ್ಟು ಬೇಗ ಹುಳುಕಡ್ಡಿ, ಗಚ್ಚಿ ಅಥವಾ ಗಜಕರ್ಣದ ಸಮಸ್ಯೆಗೆ ಆದಷ್ಟು ಬೇಗ ಫಂಗಲ್ ಇನ್ಫೆಕ್ಷನ್ ಸಮಸ್ಯೆಗೂ ಕೂಡ ಪರಿಹಾರ ಸಿಗುತ್ತೆ. ಕೆಲವೊಮ್ಮೆ ಬೆರಳುಗಳ ಸಂದಿನಲ್ಲೆಲ್ಲ ಫಂಗಲ್ ಇನ್ಫೆಕ್ಷನ್ ಅನ್ನೋದಾಗಿರುತ್ತೆ. ಆ ಗಾಯಕ್ಕೆ ಇದನ್ನು ಹಚ್ಚಿ ಬೇಗ ರಿಸಲ್ಟ್ ಅನ್ನೋದು ಖಂಡಿತ ಸಿಗುತ್ತೆ. ಮುಂದಿನ ಟಿಪ್, ಬಾಳೆಹಣ್ಣಿನ ಸಿಪ್ಪೆನ ತೆಗೆದು ಬಾಳೆಹಣ್ಣನ್ನು ತಿಂದು ಬಾಳೆಹಣ್ಣು ಸಿಪ್ಪೆನ ಬಿಸಾಡೋರೇ ಹೆಚ್ಚು. ಆದರೆ ಬಾಳೆಹಣ್ಣಿನ ಸಿಪ್ಪೆ ಕೂಡ ಉಪಯೋಗಕ್ಕೆ ಬರುತ್ತೆ ಅಂತಂದರೆ ನಂಬ್ತೀರಾ? ಹೌದು, ಕೆಲವರಿಗೆ ಹಲ್ಲಿನಲ್ಲಿ ಹೊಳಪು ಅನ್ನೋದೇ ಇರಲ್ಲ, ಹಲ್ಲುಗಳು ಹಳದಿಯಾಗಿರುತ್ತೆ. ಈ ರೀತಿ ಆಗಿದೆ ಅಂತಂದರೆ ನೋಡಿ, ಬಾಳೆಹಣ್ಣಿನ ಸಿಪ್ಪೆಯನ್ನು ತಗೊಳ್ಳಿ. ಪಚ್ಚ ಬಾಳೆಹಣ್ಣಿನ ಸಿಪ್ಪೆ ಆದರೆ ಇನ್ನೂ ಒಳ್ಳೆ ರಿಸಲ್ಟ್ ಬರುತ್ತೆ. ನೋಡಿ, ಈಗ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಈ ರೀತಿ ಚೂರು ಪುಡಿ ಉಪ್ಪನ್ನು ಹಾಕ್ಕೋಬೇಕಾಗತ್ತೆ. ಪುಡಿ ಉಪ್ಪನ್ನು ಹಾಕೊಂಡ ನಂತರ ಈ ಬಾಳೆಹಣ್ಣಿನ ಸಿಪ್ಪೆನ ಯಾವ ರೀತಿ ಬಳಸೋದು ಅಂತೇಳಿ ನೋಡಿ ಸ್ನೇಹಿತರೆ. ಯಾರಿಗೆಲ್ಲ ಹಲ್ಲು ಹಳದಿಗಟ್ಟಿದೆ, ಕಲೆಗಳಾಗಿದೆ, ಜಿಡ್ಡಿನಿಂದ ಕೂಡಿದೆ ಅಂತಂದರೆ ಜಸ್ಟ್ ಹೀಗೆ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಉಪ್ಪನ್ನು ಹಾಕಿ ಉಜ್ಜಿ ಹಳದಿ ಹಲ್ಲಿನ ಸಮಸ್ಯೆ ಅನ್ನೋದು ತಟ್ ಅಂತ ಹೋಗುತ್ತೆ. ಮುಂದಿನ ಟಿಪ್, ಈರುಳ್ಳಿಯನ್ನು ತಗೋಬೇಕಾಗುತ್ತೆ. ತದನಂತರ ಅದ್ರ ಮೇಲಿರುವಂಥ ಸಿಪ್ಪೆಯನ್ನು ತೆಗಿಬೇಕಾಗುತ್ತೆ. ಈರುಳ್ಳಿನ ತಗೊಂಡು ಅದ್ರ ಸಿಪ್ಪೆನ ತೆಗೆದು ಅರ್ಧ ಭಾಗ ಆಗುವಷ್ಟು ಈರುಳ್ಳಿ ಆದರೆ ಸಾಕಾಗುತ್ತೆ. ಅಥವಾ ಸಾಂಬಾರು ಈರುಳ್ಳಿ ಬರುತ್ತಲ್ಲ, ಅದಾದರೆ ಒಂದು ಚಿಕ್ಕದಾಗಿರುವಂಥ ಒಂದು ಈರುಳ್ಳಿಯನ್ನು ತಗೊಂಡ್ರು ಕೂಡ ನಡೆಯುತ್ತೆ. ಇವಾಗ ಈರುಳ್ಳಿ ಸಿಪ್ಪೆನ ತೆಗೆದು ಈರುಳ್ಳಿನ ಮಧ್ಯಭಾಗಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಕುಟಾಣಿಗೆ ಹಾಕ್ಕೊಂಡು ನೋಡಿ, ಇವಾಗ ಇದನ್ನು ಚೆನ್ನಾಗಿ ಕುಟ್ಕೊಳ್ತಾ ಇದ್ದೀನಿ. ಈರುಳ್ಳಿ ತನ್ನ ರಸ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುಟ್ಕೋಬೇಕಾಗತ್ತೆ. ಈ ರೀತಿ ಈರುಳ್ಳಿಯನ್ನು ಕುಟ್ಕೊಂಡ ನಂತರ ಈಗ ಈರುಳ್ಳಿಯನ್ನು ಚೆನ್ನಾಗಿ ಹಿಂಡಿ ಅದರಿಂದ ರಸವನ್ನು ತಗೊಳ್ಬೇಕಾಗತ್ತೆ. ಒಂದು ಫಿಲ್ಟರ್ನ ತೊಗೊಂಡು, ಅಂದರೆ ಶೋಧಿಸೋ ಅಂಥ ಫಿಲ್ಟರ್ನ ತೊಗೊಂಡು ಅದರಲ್ಲಿ ಕುಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಜಸ್ಟ್ ಹೀಗೆ ಪ್ರೆಸ್ ಮಾಡಿದರೆ ಸಾಕು, ಈರುಳ್ಳಿ ರಸ ಅನ್ನೋದು ಬಂದ್ಬಿಡುತ್ತೆ. ನೋಡಿ, 1 ಸ್ಪೂನ್ ಆಗೋಷ್ಟು ಈರುಳ್ಳಿ ರಸನ ತಗೋಬೇಕಾಗತ್ತೆ. ಅದರ ಜೊತೆಗೆ ನೋಡಿ 1 ಸ್ಪೂನ್ ಆಗುವಷ್ಟು ಹರಳೆಣ್ಣೆನ ತಗೋಬೇಕಾಗತ್ತೆ. ಕ್ಯಾಸ್ಟರ್ ಆಯಿಲ್ನ ತಗೋಬೇಕಾಗತ್ತೆ. ಈರುಳ್ಳಿ ರಸ ಮತ್ತು ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ ಅನ್ನೋದು ಒಂದೊಳ್ಳೆಯ ಕಾಂಬಿನೇಷನ್. ಕೂದಲು ಉದುರಿದ್ರೆ ಮತ್ತು ಕೂದಲು ಬೆಳೆಯೋದಕ್ಕೆ ತುಂಬಾ ಸಹಾಯಕಾರಿ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುತ್ತೆ. ಇದನ್ನು ಏನಕ್ಕೆ ಬಳಸ್ಬೋದು ಅಂತ ನಾನೀಗ ಶೇರ್ ಮಾಡ್ತೀನಿ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈರುಳ್ಳಿ ರಸ ಮತ್ತು ಹರಳೆಣ್ಣೆನ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಇದನ್ನು ರಾತ್ರಿ ಮಲಗೋದಕ್ಕಿಂತ ಮೊದಲು ನೋಡಿ, ಯಾರಿಗೆಲ್ಲ ಹುಬ್ಬು ಸಣ್ಣ ಇದೆ, ತುಂಬ ಡಾರ್ಕಾಗಿ ಬರಬೇಕು ಅಂತೆಲ್ಲ ಹೇಳಿ ಆಸೆ ಇರುತ್ತೆ, ಅವರು ಇದನ್ನು ಹಚ್ಚಿ ನಂತರ ನೀವು ಬೆಳಗ್ಗೆ ವಾಶ್ ಮಾಡ್ಕೋಬೇಕಾಗತ್ತೆ. ಇದರಿಂದ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ. ಖಂಡಿತ ಟ್ರೈ ಮಾಡಿ. ಮುಂದಿನ ಟಿಪ್, ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಟೊಮೆಟೊ ಹಣ್ಣನ್ನು ತೊಗೊಂಡು ನೋಡಿ ಅದನ್ನು ಕಟ್ ಮಾಡಿಕೊಂಡು ಟೊಮೆಟೊ ಹಣ್ಣಿನಲ್ಲಿರುವಂಥ ರಸವನ್ನು ತೊಗೊಳ್ತಾ ಇದ್ದೀನಿ. ಟೊಮೆಟೊ ಹಣ್ಣಿನ ರಸ 1 ಸ್ಪೂನ್ ಆಗುವಷ್ಟು ತೊಗೋಬೇಕಾಗತ್ತೆ. ಈ ರಸದ ಜೊತೆಗೆ 1 ಸ್ಪೂನ್ ಆಗುವಷ್ಟು ರೋಸ್ ವಾಟರನ್ನು ತೊಗೊಳ್ತಾ ಇದ್ದೀನಿ. 1 ಸ್ಪೂನ್ ಟೊಮೆಟೊ ಹಣ್ಣಿನ ರಸ, 1 ಸ್ಪೂನ್ ರೋಸ್ ವಾಟರ್, ಅದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೋಬೇಕಾಗುತ್ತೆ. ಅಕ್ಕಿ ಹಿಟ್ಟನ್ನು ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕಾಗತ್ತೆ. ನೋಡಿ, ಒಂದೊಳ್ಳೆ ಮನೆಮದ್ದು ಅಥವಾ ರೆಮಿಡಿ ಅನ್ನೋದು ಸಿದ್ಧ ಆಗಿದೆ. ಕೆಲವರಿಗೆ ಮುಖದಲ್ಲಿ, ಚರ್ಮದ ಮೇಲೆ ತುಂಬ ಡೆಡ್ ಸ್ಕಿನ್ ಇರುತ್ತೆ. ಅದ್ರ ಜೊತೆಗೆ ಈ ಮೂಗಿನ ಮೇಲೆಲ್ಲ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸ್ ಎಲ್ಲ ತುಂಬಾ ಕಪ್ಪು ಕಲೆಗಳೆಲ್ಲ ಇರುತ್ತೆ. ಅದು ಹೋಗಬೇಕು ಅಂದರೆ ಈ ರೀತಿ ಒಂದು ರೆಮಿಡಿಯನ್ನು ಸಿದ್ಧ ಮಾಡಿಕೊಂಡು ಜಸ್ಟ್ ಮುಖಕ್ಕೆ ಹಚ್ಚಿ ಚೆನ್ನಾಗಿ ಮಸಾಜನ್ನು ಮಾಡಿ ನಂತರ ಫೇಸ್ ವಾಶನ್ನು ಮಾಡಿದರೆ ತುಂಬ ಚೆನ್ನಾಗಿ ನೋಡಿ, ಈ ಥರ ಡ್ರೈ ಆದಮೇಲೆ ವಾಶ್ ಮಾಡಬೇಕಾಗುತ್ತೆ. ಸಖತ್ತಾಗಿ ರಿಸಲ್ಟ್ ಅನ್ನೋದು ಸಿಗುತ್ತೆ. ಚರ್ಮ ಅನ್ನೋದು ತುಂಬಾ ಕಾಂತಿಯುತವಾಗುತ್ತೆ. ಖಂಡಿತ ನೀವು ಈ ಟಿಪ್ಪನ್ನು ಫಾಲೋ ಮಾಡಿ, ಒಳ್ಳೆ ರಿಸಲ್ಟ್ ಖಂಡಿತ ಸಿಗುತ್ತೆ.
ಯಾರಿಗೆಲ್ಲ ಚರ್ಮದಲ್ಲಿ ತುರಿಕೆ, ನಾನಾ ಥರದ ಚರ್ಮದ ಸಮಸ್ಯೆಗಳಿದೆ, ಅಲರ್ಜಿ ಪ್ರಾಬ್ಲಮ್ ಇದೆ ಅಂತನ್ನೋರು ನೋಡಿ ಈ ರೀತಿ ಬೇವಿನ ಸೊಪ್ಪನ್ನು ತೊಗೊಂಡು ಅದನ್ನು ಕ್ಲೀನಾಗಿ ತೊಳೆದು ನೋಡಿ ಕುಟಾಣಿಗೆ ಹಾಕಿ ಇದನ್ನು ಚೆನ್ನಾಗಿ ಕುಟ್ಕೋಬೇಕಾಗತ್ತೆ. ಆ್ಯಂಟಿ ಫಂಗಲ್ ಗುಣ ಇರುತ್ತೆ. ಅದಷ್ಟೇ ಅಲ್ಲ, ಸಾಕಷ್ಟು ಅತ್ಯದ್ಭುತವಾದ ಔಷಧೀಯ ಗುಣಗಳು ಅನ್ನೋದು ಬೇವಿನ ಸೊಪ್ಪಿನಲ್ಲಿ ಇರುತ್ತೆ. ನಾನಾ ರೀತಿಯ ಚರ್ಮದ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರವನ್ನು ಇದು ಕೊಡುತ್ತೆ. ನೋಡಿ, ಬೇವಿನ ಸೊಪ್ಪನ್ನು ಕುಟ್ಟಿ ಅದರ ರಸವನ್ನು ತಗೊಂಡು ಸ್ನಾನ ಮಾಡುವ ನೀರಿನಲ್ಲಿ ಈ ರಸವನ್ನು ಮಿಕ್ಸ್ ಮಾಡಿ ಈ ನೀರಿನಿಂದ ಸ್ನಾನ ಮಾಡೋದ್ರಿಂದ ಸಾಕಷ್ಟು ಚರ್ಮ ಸಂಬಂಧಿತ ಕಾಯಿಲೆಗಳು, ರೋಗಗಳು ಎಲ್ಲ ಕೂಡ ನಿವಾರಣೆ ಆಗುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ. ಕಾದಂಥ ಎಣ್ಣೆಗೆ ಅಕ್ಕಿಯನ್ನು ಹಾಕಿ ಮೋಟುತ್ತಾ ಇದ್ದ ಜಡೆ ಮಾರುದ್ದ ಬೆಳೆಯುತ್ತೆ. ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಒಂದು ಬಟ್ಲನ್ನು ತೊಗೊಂಡಿದ್ದೀನಿ, 2 ಸ್ಪೂನ್ ಆಗೋಷ್ಟು ಅಕ್ಕಿ, 2 ಸ್ಪೂನ್ ಆಗೋಷ್ಟು ಮೆಂತ್ಯವನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ನೀರನ್ನು ಹಾಕಿ ಕ್ಲೀನಾಗಿ ಇದನ್ನು 2ರಿಂದ 3 ಬಾರಿ ತೊಳಿಬೇಕಾಗತ್ತೆ. ಇದನ್ನು ತೊಳೆದ ಮೇಲೆ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇಡೀ ರಾತ್ರಿ ಇದನ್ನು ನೆನೆ ಹಾಕಬೇಕಾಗತ್ತೆ, ನೆನೆಸಿಟ್ಬಿಡ್ಬೇಕು. ಸೊ ಹಿಂದಿನ ದಿನ ರಾತ್ರಿನೇ ಇದನ್ನು ನೆನೆಸಿಡೋದ್ರಿಂದ ಅಕ್ಕಿ ಮತ್ತು ಮೆಂತ್ಯ ತುಂಬ ಚೆನ್ನಾಗಿ ನೆನೆಯುತ್ತೆ. ನೆಕ್ಸ್ಟ್ ದಿನ ಬೆಳಗ್ಗೆ ನೋಡಿ ಇದನ್ನು ತಗೊಂಡು ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕಾಗುತ್ತೆ. ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಆ್ಯಕ್ಚುಲಿ ಅಕ್ಕಿನಲ್ಲಿ ಹೇರಳವಾದ ವಿಟಮಿನ್ ಇ ಅಂಶ ಇರುತ್ತೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇದರಿಂದಾಗಿ ಕೂದಲು ತುಂಬಾ ಒಂಥರ ಡ್ರೈ ಆಗಿದೆ ಅಂದರೆ ಕೂದಲನ್ನ ಸಹಜವಾಗಿ ತೇವಾಂಶದಿಂದ ಕೂಡಿರೋದಕ್ಕೆ ಮಾಯ್ಶ್ಚರೈಸ್ ಮಾಡೋದಕ್ಕೆ ಇದು ತುಂಬಾ ಸಹಾಯಕ ಆಗುತ್ತೆ. ಅದಷ್ಟೇ ಅಲ್ಲ, ಕೂದಲು ಕವಲು ಹೊಡೆಯೋದು ಇದನ್ನು ಕೂಡ ತಡೆಗಟ್ಟುತ್ತೆ ಮತ್ತು ಡ್ಯಾಂಡ್ರಫ್ ಸಮಸ್ಯೆ ಇದ್ರೂ ಕೂಡ ಅದನ್ನು ಕೂಡ ದೂರ ಮಾಡುತ್ತೆ. ಮತ್ತು ಕೂದಲು ಬೇಗ ಬೆಳವಣಿಗೆ ಆಗೋದಕ್ಕೂ ಕೂಡ ಅಕ್ಕಿ ಅನ್ನೋದು ತುಂಬಾ ಸಹಾಯಕ ಆಗುತ್ತೆ. ನೋಡಿ, ಈಗ ಇದನ್ನು ರುಬ್ಕೊಂಡಿದ್ದಾಗಿದೆ. ಒಂದು ಕಬ್ಬಿಣದ ಪ್ಯಾನನ್ನು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಈಗ ರುಬ್ಕೊಂಡಿರೋಂಥ ನೋಡಿ ಅಕ್ಕಿಯನ್ನು, ಅಂದರೆ 1 ಕಪ್ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ರುಬ್ಕೊಂಡಿರೋಂಥ ಅಕ್ಕಿ ಮತ್ತು ಮೆಂತ್ಯೆಯ ಮಿಶ್ರಣವನ್ನು ನೋಡಿ ಎಣ್ಣೆ ಕಾದ್ಮೇಲೆ ಎಣ್ಣೆಗೆ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಕುದಿತಾ ಸ್ವಲ್ಪ ಬಬಲ್ ಬರೋದಕ್ಕೆ ಶುರು ಆಗುತ್ತೆ. ಅಂದರೆ ಅಕ್ಕಿ ಮತ್ತು ಜೊತೆಗೆ ಬಳಸಿರೋಂಥ ಮೆಂತ್ಯದಲ್ಲಿರೋಂಥ ಸತ್ವಗಳು ಈ ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಕೊಳ್ತಾ ಹೋಗುತ್ತೆ. ನಾವು ಬಳಸೋವಂಥ ಮೆಂತ್ಯನಲ್ಲೂ ಕೂಡ ಅಷ್ಟೇ ಒಳ್ಳೆಯ ಪೋಷಕಾಂಶಗಳಿರೋದ್ರಿಂದ ಕೂದಲನ್ನು ಬುಡದಿಂದನೇ ಇದು ಗಟ್ಟಿ ಮಾಡುತ್ತೆ ಮತ್ತು ಕೂದಲು ಉದುರೋದನ್ನು ತಡೆಗಟ್ಟೋದಕ್ಕೂ ಕೂಡ ಸಹಾಯಕ ಆಗುತ್ತೆ. ಅದಷ್ಟೇ ಅಲ್ಲ, ಒಳ್ಳೆ ಐರನ್ ಅಂಶ ಕೂಡ ಇದರಲ್ಲಿ ಇರುತ್ತೆ. ತುಂಬಾ ಚೆನ್ನಾಗಿ ಕೂದಲು ಬೇಗ ಬೆಳವಣಿಗೆ ಆಗೋದಕ್ಕೂ ಕೂಡ ಮೆಂತ್ಯ ಅನ್ನೋದು ತುಂಬ ಸಹಾಯಕ ಆಗುತ್ತೆ. ನೋಡಿ, ಇದನ್ನು ಕಾಯಿಸ್ತಾ ಇದೇನಾಗ್ತಾ ಇದೆ, ಸ್ವಲ್ಪ ಬಬಲ್ ಥರ ಎಣ್ಣೆ ಅನ್ನೋದು ನೊರೆಯಿಂದ ಬರೋದಕ್ಕೆ ಶುರು ಆಗಿದೆ. ಈ ರೀತಿ ಸಣ್ಣ ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕಾಯಿಸ್ಕೋಬೇಕು. ಕಾಯಿಸ್ಕೊಂಡ್ಮೇಲೆ ಸ್ಟವನ್ನು ಆಫ್ ಮಾಡ್ಕೋಬೇಕಾಗತ್ತೆ. ಸ್ಟವನ್ನು ಆಫ್ ಮಾಡಿಕೊಂಡು ಇದು ಸ್ವಲ್ಪ ಆರೋದಕ್ಕೆ ಅಂತೇಳಿ ಬಿಡಬೇಕು. ನೋಡಿ, ನೀವು ಈ ಥರ ಫಿಲ್ಟರ್ನ ಬಳಸಬೇಕಾದ್ರೆ 1 ಸ್ಪೂನ್ನ ತೊಗೊಂಡು ಮೇಲಿಂದ ಈ ರೀತಿ ಪ್ರೆಸ್ ಮಾಡಿ ಎಣ್ಣೆನ ಫಿಲ್ಟರ್ ಮಾಡ್ಕೋಬೋದು, ಅಥವಾ ಒಂದು ಶುಭ್ರವಾಗಿರುವಂಥ ಬಟ್ಟೆಗೆ ಹಾಕಿ ನಂತರ ಈ ರೀತಿ ಫಿಲ್ಟರನ್ನು ಮಾಡ್ಕೊಳ್ಬಹುದು. ಅಕ್ಕಿ ಮತ್ತು ಮೆಂತ್ಯನಲ್ಲಿರುವಂಥ ಸತ್ವ ಎಲ್ಲ ಈ ಎಣ್ಣೆನಲ್ಲಿ ಚೆನ್ನಾಗಿ ಬಿಟ್ಕೊಂಡಿದೆ. ಒಂದೊಳ್ಳೆ ನ್ಯಾಚುರಲ್ ಆಗಿರೋಂಥ ಮನೆಯಲ್ಲೇ ಹೋಮ್ ಮೇಡ್ ಹರ್ಬಲ್ ಹೇರ್ ಗ್ರೋತ್ ಆಯಿಲ್ ಅನ್ನೋದು ರೆಡಿಯಾಗಿದೆ. ಈ ಒಂದು ಆಯಿಲನ್ನು ಯಾವ ಥರ ಬಳಸೋದು ಅಂತ ನೋಡೋಣ ಬನ್ನಿ. ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ನೋಡಿ, ನಾನು ಮನೆಯಲ್ಲೇ ಸಾಕಷ್ಟು ಯಾವ ಟಿಪ್ಸ್ಗಳನ್ನ ಫಾಲೋ ಮಾಡಿ ಕೂದಲನ್ನು ಮತ್ತು ಸೊಂಪಾಗಿ ಬೆಳೆಸ್ಕೋಬೋದು, ಶೈನಿಯಾದ ಕೂದಲನ್ನು ಪಡಿಬಹುದು ಅಂತ ಸಾಕಷ್ಟು ವಿಡಿಯೋಗಳನ್ನು ಈಗಾಗಲೇ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ಸೊ ಎಲ್ಲ ವಿಡಿಯೋಗಳನ್ನು ನೋಡಿ ಆಸಕ್ತಿ ಇದ್ದವರು ಐ ಕಾರ್ಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ. ಹಾಗೆ ನೋಡಿ, ಈ ಒಂದು ನಾವು ಎಣ್ಣೆಯನ್ನು ಏನು ಶೋಧಿಸ್ಕೊಂಡಿರ್ತೀವಿ, ಈ ಒಂದು ಗಂಟನ್ನು ಹಾಗೆ ಇಟ್ಕೊಂಡು ವೇಸ್ಟ್ ಅಂಥೇಳಿ ಬಿಸಾಡೋ ಬದಲಿಗೆ ಈ ಥರ ನಾವು ಸ್ಕ್ಯಾಲ್ಪ್ಗೆ, ತಲೆ ಬುಡಕ್ಕೆಲ್ಲ ಚೆನ್ನಾಗಿ ಟ್ಯಾಪ್ ಮಾಡಿಕೊಂಡು ಮಸಾಜ್ ಮಾಡ್ಕೋಬೋದು. ಇದರಿಂದ ಒಂದೊಳ್ಳೆ ಮಸಾಜ್ ಅನ್ನೋದಾಗುತ್ತೆ. ನೋಡಿ, ತಲೆ ಸಂಪೂರ್ಣವಾಗಿ ಈ ರೀತಿ ಈ ಗಂಟನ್ನು ಬಳಸ್ಕೊಂಡು ಮಸಾಜನ್ನು ಮಾಡ್ಕೊಳ್ಳಿ. ಅದೇ ಥರ ಈ ಏರ್ ಆಯಿಲನ್ನು ನೋಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಸುಮಾರು ದಿನಗಳವರೆಗೆ ಹಾಳಾಗೋದಿಲ್ಲ. ಇದನ್ನು ನಿಧಾನವಾಗಿ ಚೆನ್ನಾಗಿ ಕಾಯಿಸಿರ್ತೀವಲ್ವ, ಸೊ ಸುಮಾರು ದಿನಗಳವರೆಗೂ ಕೂಡ ಎಣ್ಣೆ ಅನ್ನೋದು ಬಾಳಿಕೆ ಬರುತ್ತೆ. ಈಗ ತಲೆ ಬುಡಕ್ಕೆ ಮತ್ತು ಕೂದಲು ತುದಿಗೆಲ್ಲ ಎಣ್ಣೆನ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಬೇಕಾಗುತ್ತೆ. ಕೂದಲು ಉದ್ದವಾಗಿ ಸೊಂಪಾಗಿ ಬೆಳಿಬೇಕು ಅಂದರೆ ವಾರದಲ್ಲಿ ಮಿನಿಮಮ್ 1-2 ದಿನ ಆದರೂ, ಅಟ್ಲೀಸ್ಟ್ 1 ದಿನ ಆದರೂ ಚೆನ್ನಾಗಿ ಮಸಾಜ್ ಮಾಡಿ 1 ದಿನ ಹಾಗೇ ಬಿಟ್ಟರೆ ತುಂಬ ಚೆನ್ನಾಗಿ ಒಳ್ಳೆಯ ರಿಸಲ್ಟ್ ಬರುತ್ತೆ. ಸಾಧ್ಯ ಆಗಲ್ಲ ಅನ್ನೋರು 3-4 ಗಂಟೆ ಆದರೂ ತಲೆಗೆ ಎಣ್ಣೆಯನ್ನು ಹಚ್ಚಿ ಬಿಡಬೇಕಾಗುತ್ತೆ. ಮತ್ತು ತಲೆ ಕೂದಲನ್ನು ಬಾಚಬೇಕಾದ್ರೆ ಯಾವಾಗಲೂ ಮುಂದೆಯಿಂದ ಹಿಂಭಾಗಕ್ಕೆ
ಬಾಚೋ ಬದಲಿಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಬಾಚೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ ಮತ್ತು ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಈ ಒಂದು ಟಿಪ್ ಸಹಾಯಕ ಆಗುತ್ತೆ. ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರನ್ನು ಮಾಡಿ, ತಪ್ಪದೆ ಯಾವ ಟಿಪ್ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಟಿಪ್ಸ್ಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡೋದಕ್ಕೆ ನಾನು ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಆಲ್. ಧನ್ಯವಾದಗಳು.